ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನೀನಾದನ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಮೊದಲಿಗೆ ವಿಕ್ರಮ್ ಅವ್ರ ಜೊತೆ ಮಾತಾಡಿ ವಿಕ್ರಮ್ ಹಾಗೂ ಅವ್ರ ತಾಯಿನ ಒಂದು ಮಾಡಬೇಕು ಅಂತ ಹೇಳಿ ಇಲ್ಲಿ ಆ ಕಡೆ ಶಕುಂತಲಮ್ಮ ನೋಡಿದ್ರೆ ತುಂಬ ಕೊರಗ್ತಿದ್ದಾರೆ ಅಂತ ಇಲ್ಲಿ ವೇದ ಅವರು ಅನ್ಕೊತಾ ಇರ್ತಾರೆ. ಇಲ್ಲಿ ಅವ್ರ ಮನಸ್ಸನ್ನು ಬದಲಾಯಿಸೋದಕ್ಕೆ ಒಂದೇ ದಾರಿ ಇರೋದು ಅಂತ ಹೇಳಿ ಶಕುಂತಲಮ್ಮ ಮತ್ತು ವಿಕ್ರಮ್ನ ಒಂದು ಮಾಡಲೇಬೇಕು, ಒಂದು ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ವಿಕ್ರಮ್ ಅವರನ್ನು ಪಾರ್ಟಿಗೆ ಹತ್ರ ಕರ್ಕೊಂಡು ಹೋಗ್ತಿರ್ತಾರೆ. ವೇದ ಅವರು ಇಲ್ಲಿ ಡೆಕೋರೇಷನ್ ಮಾಡಿರೋದು ನೋಡಿ ಇಲ್ಲಿ ವಿಕ್ರಮ್ ಅವರಿಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಹಾಗೆ ಇದೇನು ಬೇತಾಳ, ಇಷ್ಟೆಲ್ಲ ಡೆಕೋರೇಷನ್ ಮಾಡಿಸಿದ್ಯಾ, ಮಾಡಿ ಕರ್ಕೊಂಡು ಬಂದಿದ್ಯಲ್ಲ, ಏನು ಪ್ರೀತಿನ ಹೇಳ್ಕೊಳಕ್ಕೆ ಬಂದಿದ್ಯಾ ಅಥವಾ ನನ್ನ ಪ್ರೀತಿನ ಒಪ್ಕೊಳ್ಳೋಕ್ಕೆ ಬಂದಿದ್ಯಾ ಬೇತಾಳ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳ್ತಿದ್ದಾಗ, ಅದೆಲ್ಲ ಏನೂ ಇಲ್ಲ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಅಂತ ಹೇಳಿ ವಿಕ್ರಮ್, ಯಾಕೆ ನಿನಗೆ ನಿನ್ನ ತಾಯಿ ಕಂಡ್ರೇ ಆಗಲ್ವಾ ಅಂತ ಹೇಳ್ತಿದ್ದೀಯಲ್ಲ ವಿಕ್ರಮ್, ನಿನ್ನ ಜೀವನದಲ್ಲಿ ಹಳೆ ಘಟನೆ ಅಂಥದ್ದು ಏನು ನಡೆದಿದೆ ಅಂತ ಹೇಳಿ ಇಲ್ಲಿ ವೇದ ಅವರು ವಿಕ್ರಮ್ನ ಕೇಳ್ತಿರ್ತಾರೆ. ಆಗ ವಿಕ್ರಮ್ ಅವರು, ಬೇತಾಳ, ನಾನು ಕುಡ್ಕ, ಹಾಗೆ ಎಲ್ರಿಗೂ ಕೂಡ ಹೊಡೆದಾಡ್ತೀನಿ ಅಂತ ನೀನು ಅಂದ್ಕೊಂಡಿರ್ಬೋದು, ಹಾಗೆ ನಾನು ನನ್ನ ಜೀವನದಲ್ಲಿ ಕುಡಿದೆ ಅಂತ ಎಷ್ಟೊಂದು ನೋವುಗಳ ರಹಸ್ಯ ಇದೆ ಗೊತ್ತಾ. ಹಾಗೆ ನಾನು ಮಲಗಕ್ಕೆ ಹೋದಾಗ ನಿದ್ದೆ ಬರದೆ ನನ್ನ ತಾಯಿ ಬಗ್ಗೆನೇ ಯೋಚನೆ ಮಾಡಿರೋ ದಿನಗಳು ಕೂಡ ಇವೆ, ತುಂಬಾ ಇದೆ ಬೇತಾಳ ಅಂತ ಹೇಳಿ, ರಾತ್ರಿಗಳು ತುಂಬಾ ಇದೆ ಬೇತಾಳ, ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ನಾನು ಈ ಭೂಮಿ ಮೇಲೆ ಯಾಕಾದರೂ ಹುಟ್ಟಿದ್ನೋ ಅಂತ ಅನಿಸುತ್ತೆ ಗೊತ್ತಾ ಅಂತ ಹೇಳಿ, ಅಷ್ಟು ಬೇಜಾರಾಗ್ಬಿಟ್ಟಿದೆ. ನನ್ನ ತಾಯಿ ನನ್ನನ್ನು ಬಿಟ್ಟು ಹೋದಾಗಿಂದ ನಾನೊಬ್ಬನೇ ಅನಾಥ ಆಗಿಬಿಟ್ಟಿದ್ದೀನಿ, ಆ ಥರ ನನಗೆ ಅನ್ನಿಸ್ಬಿಟ್ಟಿದೆ. ಯಾರು ನನ್ನ ಪಕ್ಕದಲ್ಲಿ ಇದ್ದರೂ ಕೂಡ ಅವರು ನನ್ನವರು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನನಗೆ ತಂದೆ ಹಾಗೂ ಅಣ್ಣ ಇದ್ರೂ ಕೂಡ ಅವರು ನನ್ನವರು ಅಂತ ಅನ್ನೋ ಭಾವನೆ ನನಗೆ ಯಾವತ್ತೂ ಬರ್ತಾನೆ ಇಲ್ಲ. ಆದರೆ ನನಗೆ ಯಾವಾಗಲೂ ಅಮ್ಮ ಬೇಕು, ಅಮ್ಮ ನನ್ನ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಲೇ ಅನ್ನಿಸ್ತಾ ಇತ್ತು. ಆದರೆ ನನ್ನ ತಾಯಿ ಮಾತ್ರ ವಾಪಸ್ ನನ್ನ ಬಳಿ ಬರಲೇ ಇಲ್ಲ. ಆದರೆ ಎಷ್ಟೊಂದು ವರ್ಷ ಆದರೂ ಕೂಡ ನಾನು ನನ್ನ ತಾಯಿ ಬಗ್ಗೆನೇ ಯೋಚನೆ ಮಾಡಿಕೊಂಡು ಜಪ ಮಾಡ್ತಿದ್ದೆ. ಆದರೆ ನನ್ನ ತಾಯಿ ಒಂದಲ್ಲ ಒಂದು ದಿನ ಸಿಗ್ತಾರೆ ಅಂತ ಹೇಳಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಆದರೆ ನನ್ನ ತಾಯಿ ಕೊನೆಗೂ ಸಿಕ್ಕಿಲ್ಲ ಅಂತ ಹೇಳಿ ಇಲ್ಲಿ ಬೇಜಾರು ಮಾಡಿಕೊಂಡು ವೇದ ಜೊತೆ ವಿಕ್ರಮ್ ಅವರು ಅವ್ರ ತಾಯಿ ಬಗ್ಗೆ ಹೇಳ್ಕೊತಾ ಇರ್ತಾರೆ. ಕೇಳಿ ವೇದ ಅವರಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ನನ್ನ ತಾಯಿ ಬಿಟ್ಟರೆ ನನಗೆ ಯಾರೂ ಬೇಕಾಗಿರಲಿಲ್ಲ ಬೇತಾಳ, ನನಗೆ ನನ್ನ ತಾಯಿನೇ ಪ್ರಪಂಚ. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣವೇ ಅಥವಾ ನಾನು ಮಲ್ಕೊಳ್ಳುವಾಗಲೂ ಕೂಡ ನನಗೆ ನಿದ್ದೆ ಬರದೆ ನಾನು ಅಮ್ಮ ಅಮ್ಮ ಅಂತ ಹೇಳಿ ಎಲ್ಲ ಕಡೆ ಹುಡುಕಾಡ್ತಿದ್ದೆ. ಆದರೆ ಅಮ್ಮ ಅಂತೂ ನನಗೆ ಸಿಕ್ಕಲಿಲ್ಲ. ಕಣ್ಣೆದುರುಗಡೆನೇ ನನ್ನನ್ನು ಆಟ ಆಡಿಸಿದ್ರು ಅಮ್ಮ, ನನ್ನನ್ನು ಊಟ ಮಾಡಿಸ್ತಿದ್ದಿದ್ದು ಅಮ್ಮ, ನನ್ನನ್ನು ಎತ್ತಿಕೊಂಡು ಆಟ ಆಡಿಸ್ತಿದ್ದಿದ್ದು ಅಮ್ಮ. ಬಿಟ್ಟು ಹೋದ್ರು ಇಲ್ಲ ಅಂತ ಹೇಳ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಇಲ್ಲ ಅಂತ ಹೇಳಿದ್ರೆ ಹೇಗೆ ಚಿಕ್ಕ ಜೀವ ತಡ್ಕೊಳ್ಳುತ್ತೆ ಬೇತಾಳ. ನಾನೊಬ್ಬನೇ ರಾತ್ರಿ ಹತ್ತಿದ್ದೀನಿ. ಆ ಕಣ್ಣೀರಿನ ಒರೆಸೋದಕ್ಕೂ ನನಗೆ ಯಾರೂ ಇರಲಿಲ್ಲ ಬೇತಾಳ, ನನಗೆ ಸಮಾಧಾನ ಮಾಡೋಕ್ಕೂ ಕೂಡ ಯಾರೂ ಇರಲಿಲ್ಲ. ನಾನು ಏನು ಮಾಡಬೇಕು ಅಂತಲೂ ಗೊತ್ತಾಗದೆ ನನ್ನ ಜೀವನ ತುಂಬಾ ವಿಚಿತ್ರ ಆಗೋಯ್ತು ಅಂತ ಇಲ್ಲಿ ವಿಕ್ರಮ್ ಅವರು ವೇದ ಹತ್ರ ಹೇಳ್ತಿರ್ತಾರೆ. ಆಗ ವಿಕ್ರಮ್, ಏನು ಬೇಜಾರು ಮಾಡ್ಕೋಬೇಡ ವಿಕ್ರಮ್, ಸಮಾಧಾನ ತಂದಂದೆ ಇರು, ಮತ್ತೆ ನಿನ್ನ ತಾಯಿ ನಿನ್ನ ಹತ್ರ ಬಂದೇ ಬರ್ತಾರೆ ಅಂತ ಹೇಳಿ ಜೊತೆ ಮಾಡ್ತೀನಿ ಅಲ್ವಾ ವಿಕ್ರಮ್, ನಿನ್ನನ್ನು ಯಾವ ತಪ್ಪು ಮಾಡಿಲ್ಲ ಅಂತ ನಿನಗೆ ಅನ್ನಿಸ್ತಿದೆ ಅಲ್ವಾ ಅಂತ ಹೇಳಿ ಇಲ್ಲಿ ವೇದ ಅವರು ತಕ್ಷಣ, ಬೇತಾಳ, ನಾನು ಮೌನವಾಗಿದ್ದೀನಿ, ಆದರೆ ನನ್ನ ಮೌನ ಏನು ಅಂತ ನಿನಗೆ ಅರ್ಥ ಆಗಿಲ್ಲ ಬಿಡು ಅಂತ ಇಲ್ಲಿ ವಿಕ್ರಮ್ ಅವರು ಬೇಜಾರಾಗಿ ಹೇಳ್ತಾರೆ. ಅಂತ ಹೇಳ್ತಿದ್ದಂಗೆ ಅಲ್ಲಿ ಹೊರಟೋಗ್ತಾರೆ. ನಾನು ಸರ್ಪ್ರೈಸ್ ಕೊಡೋಣ ಅಂತ ಬಂದೆ, ಆದರೆ ಈ ವಿಕ್ರಮ್ ನನ್ನ ಮಾತು ಕೇಳಲೇ ಇಲ್ಲ ಅಂತ ಹೇಳಿ ಇಲ್ಲಿ ವೇದ ದಾಮೋದರ್
ಮಾವ ವಿಕ್ರಮ್ ಮನಸ್ಸಲ್ಲಿ ಏನೇನೋ ತುಂಬಿಟ್ಟಿದ್ದಾರೆ. ಶಕುಂತಲಾ ಅಮ್ಮ ಬಗ್ಗೆ ಅವ್ರ ತಾಯಿನ ತನ್ನ ಮಕ್ಕಳಿಂದನೇ ದೂರ ಮಾಡಿದ್ದಾರೆ. ಹಾಗೆ ಜೊತೆಗೆ ಅವರು ಕೆಟ್ಟವರು ಅನ್ನೋ ರೀತಿ ಎಲ್ಲರ ಮನಸ್ಸಲ್ಲೂ ಕೂಡ ತುಂಬಿಟ್ಟಿದ್ದಾರೆ. ಅದನ್ನು ಹೇಗೆ ನಾನು ಹೊರಗಡೆ ತರೋದು, ಹೇಗಾದರೂ ಮಾಡಿ ಇವರಿಬ್ಬರನ್ನ ಒಂದು ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ವೇದಾ ಅವರು ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಅವರು ಅನ್ಕೊತಿರ್ತಾರೆ. ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.